ಇನ್ನು ಮೈಸೂರು ಸ್ಯಾಂಡಲ್ ಸೋಪು ಮತ್ತು ನಟಿ ತಮನ್ನಾ ಭಾಟಿ ಅನ್ನುವಂಥದ್ದು ಒಂದು ವಿವಾದದ ವಸ್ತುವಾಗ್ಬಿಟ್ಟಿದೆ. ಇವರ ಹೆಸರು ಕೂಡ ತಳ್ಕಾಕೊಂಡಿದ್ರು. ಅತ್ತ ಕನ್ನಡ ಪರ ಸಂಘಟನೆಗಳು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡಿವೆ. ಮೈಸೂರು ಸ್ಯಾಂಡಲ್ ಸೋಪೇನೋ ಸರಿ, ಆದರೆ ಅದಕ್ಕೆ ಅಂಬಾಸಿಡರ್ ಆಗಿ ರಾಯಭಾರಿಯಾಗಿ ಕನ್ನಡದವರನ್ನೇ ಯಾಕೆ ತೆಗೆದುಕೋತಾ ಇಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಸಚಿವರಾದಂಥ MB ಪಾಟೀಲ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಬೇರೆ ಬೇರೆ ತಾಂತ್ರಿಕ ಕಾರಣದಿಂದ ಜೊತೆಗೆ ಮಾರ್ಕೆಟಿಂಗ್ ಕಾರಣಗಳಿಂದಾಗಿ ಈ ನಿರ್ಧಾರವನ್ನು ಮಾಡಿದ್ದೀವಿ. ಇದಕ್ಕೂ ಅಥವಾ ಕನ್ನಡೀಕರಣಕ್ಕೂ ಆಸ್ಮಿತೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕನ್ನಡ ಪರ ಸಂಘಟನೆಗಳು ಮಾತ್ರ ಸುಮ್ಮನೆ ಕೂತ್ಕೋತಾ ಇಲ್ಲ. ಅವರು ನೇರವಾಗಿ ಈಗಾಗಲೇ KSDL ಕಚೇರಿ ಮುಂದೆನೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಲ್ಗೆನ್ನೆ ಚೆಲುವೆ, ಸಿಂಹಕಟಿ ಸುಂದರಿ, ಬಹುಭಾಷಾ ನಟಿ ತಮನ್ನಾ ಭಾಟಿಯ ಸದ್ಯ ಕರ್ನಾಟಕದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದಾರೆ. ಅದಕ್ಕೆ ಕಾರಣ ಕರ್ನಾಟಕ ಸರ್ಕಾರದ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ತಮನ್ನಾ ಭಾಟಿಯ ನೇಮಕ ಮಾಡಿರೋದು. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ. ಪರಭಾಷೆ ನಟಿಗೆ ಮಣೆ ಹಾಕಿದ್ದಕ್ಕೆ ಕನ್ನಡಿಗರ ಕಿಚ್ಚು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂದ್ರೆ KSDL ಸಂಸ್ಥೆ ಇದು ತಯಾರಿಸುವ ಪ್ರತಿಷ್ಠಿತ ಮೈಸೂರು ಸ್ಯಾಂಡಲ್ ಸೋಪ್ಗೆ ಮಿಲ್ಕ್ ಬ್ಯೂಟಿ ತಮನ್ನಾರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡಿದೆ. 2 ವರ್ಷ 2 ದಿನಕ್ಕೆ ರಾಯಭಾರಿಯನ್ನಾಗಿ ನೇಮಿಸಿ ಭರ್ತಿ 6,20,00,000 ರೂಪಾಯಿ ಸಂಭಾವನೆ ನೀಡಲಾಗಿದೆ. ಇದು ಕನ್ನಡ ಪರ ಸಂಘಟನೆಗಳನ್ನ ರೊಚ್ಚಿಗೆಬ್ಬಿಸಿದೆ. ಬೆಂಗಳೂರಿನ ಯಶವಂತಪುರದಲ್ಲಿರುವ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಕನ್ನಡದ ನಟನಟಿಯರಿಗೆ ಅವಕಾಶ ಕೊಡಬೇಕು, ಪರಭಾಷಿಕರಿಗೆ ಮಣೆ ಹಾಕಬಾರದು, KSDL ವ್ಯವಸ್ಥಾಪಕ ನಿರ್ದೇಶಕರನ್ನ ಭೇಟಿಯಾಗಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದ್ರು. ರಾಮನಗರದಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್, ನಾನೇ ಪುಕ್ಷೆಟ್ಟೆ ರಾಯಭಾರಿ ಆಗ್ತೇನೆ ಅಂದ್ರು. ಕರಬೆ ನಾರಾಯಣಗೌಡ ಮಾತನಾಡಿ, ಕನ್ನಡದಲ್ಲೇ ತಮನ್ನಾಗಿಂತ ಮಿಲ್ಕಿ ಬ್ಯೂಟಿಗಳಿದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯವರೇ, ನಿಜವಾಗ್ಲೂ ಮೈಸೂರು ಸ್ಯಾಂಡಲ್ ಸೋಪ್ನ ನಾನು ಸಂಘಟನೆಯವ್ರ ಬಗ್ಗೆ ನಾನು ಬಹಳ ಗೌರವ ಇದೆ. ಯಾರು ರಾಯಭಾರಿ ಆಗೋದು ಬೇಡ, ಅದೇ ದೊಡ್ಡ ರಾಯಭಾರಿ. ನಮ್ಮ ನೆಲದ, ನಮ್ಮ ನಾಡಿನ ಕನ್ನಡ ಚಿತ್ರರಂಗದ ಅನೇಕರು ಬ್ಯೂಟಿಗಳು ಇದ್ದಾರೆ ಕನ್ನಡದಲ್ಲಿ. ಅವರಿಗೆ ನೀವು ಆದ್ಯತೆ ಕೊಡಬೇಕು. ಕೊನೆಗೆ ಕನ್ನಡಿಗರ ಕಿಚ್ಚಿಗೆ ಮಣಿದ ಸೋಪ್ ಫ್ಯಾಕ್ಟರಿ ವ್ಯವಸ್ಥಾಪಕ ನಿರ್ದೇಶಕ ಪ್ರಶಾಂತ್ ಕನ್ನಡಿಗರ ಮನವಿ ಸ್ವೀಕರಿಸಿದರು. ಅಂತಕ್ಕಂಥ ಒಂದು ಸಂಸ್ಥೆ, ಕರ್ನಾಟಕದ ಸಂಸ್ಥೆ ಇಡೀ ಪ್ರಪಂಚವನ್ನ ರೀಚ್ ಆಗಿದೆ. ಯಾವ ತಮನ್ನಾನು ಬರಲಿಲ್ಲ, ಯಾರು ಬರಲಿಲ್ಲ. ಒಪ್ಪಂದ ರದ್ದು ಮಾಡಿ 6 ಕೋಟಿ ಹಣವನ್ನ ಈ ಹಿಂದೆ 2006ರಲ್ಲಿ ಕ್ರಿಕೆಟಿಗ MS ಧೋನಿ ಅವರನ್ನ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿತ್ತು. ಇದಕ್ಕೆ ಕೇವಲ 84,85,000 ರೂಪಾಯಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಒಪ್ಪಂದವನ್ನ ಧೋನಿ ಬ್ರೇಕ್ ಮಾಡಿದ್ರಿಂದ KSDL ಮೊಕದ್ದಮೆ ಹೂಡಿದ್ದು ಇತಿಹಾಸ. ಹಾಗಂತ ಕನ್ನಡದಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಬ್ರ್ಯಾಂಡ್ ಮಾಡುವಂತ ಕರ್ನಾಟಕದ ಪ್ರತಿಭೆಗಳು ಇಲ್ಲ ಅಂತಲ್ಲ. ಕನ್ನಡದಲ್ಲೂ ನಾಯಕ ನಟರೇ ಅನೇಕ ಬ್ರ್ಯಾಂಡ್ಗಳನ್ನ ಉತ್ತುಂಗಕ್ಕೆ ಏರಿಸಿದ್ದಾರೆ. ರಮೇಶ್ ಅರವಿಂದ್, ದಿವಂಗತ ಪುನೀತ್ ರಾಜ್ಕುಮಾರ್, ಯಶ್ ಹಲವು ಪ್ರಾಡಕ್ಟ್ಗಳಿಗೆ ರಾಯಭಾರಿಯಾಗಿದ್ದಾರೆ. ಆದರೆ ಕನ್ನಡಿಗರನ್ನ ಬಿಟ್ಟು ಪರಭಾಷಾ ನಟಿ ತಮನ್ನಾರಿಗೆ KSDL ಮಣೆ ಹಾಕಿದೆ. ಇದಕ್ಕೆ ಸಮರ್ಥನೆಯನ್ನು ಕೊಡ್ತಿರುವ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಕನ್ನಡದ ನಟಿಯರು ಬ್ಯುಸಿ ಇದ್ರು ಅಂತಿದೆ. ಸಚಿವ MB ಪಾಟೀಲ್ ಕೂಡ ಇದೇ ಸಮರ್ಥನೆ ನೀಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ತಮನ್ನಾ ಭಾಟಿ ಆಯಿತು, ತದನಂತರ ರಶ್ಮಿಕಾ ಮಂದನ ಮಾತಾಡಿದ್ವಿ. ಅವರು ಈಗಾಗಲೇ ಅವ್ರು ಬೇರೆ ಕಡೆ ಸೈನ್ ಮಾಡಿದ್ದಾರೆ, ಅದಕ್ಕೆ ರಶ್ಮಿಕಾ ಮಂದನ ನಮ್ಗೆ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಶ್ರೀಲೀಲಾ ಅನ್ನೋರು ಒಂದು ಸಹ ಯಾವುದಕ್ಕೆ ಅದು ನ್ಯೂಡ್ ಅಂತ ಹೇಳಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಅವ್ರು ಸೈನ್ ಮಾಡಿದ್ದಾರೆ, ಅವರು ಸಿಗಲ್ಲ ಅಂತ ಹೇಳಿದ್ದಾರೆ. ಪೂಜಾ ಹೆಗಡೆ ಅವರು ಕೂಡ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಗಾರ್ನಿಯರ್ ಇದಕ್ಕೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ KR ಅದ್ವಾನಿ ಅವರು ಪಾಂಡ್ಸ್ ಮತ್ತು ನಾವು ಇದರ ಇದಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಕನ್ನಡಿಗರ ಆಕ್ರೋಶ ಭುಗಿಲೆದ್ದಿದ್ದು ಸರ್ಕಾರ ತಮನ್ನಾರನ್ನ ರಾಯಭಾರಿ ಸ್ಥಾನದಿಂದ ವಜಾ ಮಾಡುತ್ತಾ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.